ಇನ್ನೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಡಿಸ್ಟ್ರಿಕ್ಟ್ ಅಲ್ಲಿ, ಎಷ್ಟೋ ತಾಲೂಕಲ್ಲಿ, ಎಷ್ಟೋ ಹಳ್ಳಿಯಲ್ಲಿ ನೀವು ಹೋಗಿ ನೋಡಿ ಯಾವ ರೀತಿ ಮೂಲಭೂತ ಸೌಕರ್ಯಗಳು ಸಿಗ್ಬೇಕು, ಯಾವ್ದು ರೀತಿ ಇನ್ನುವೇ ಸಿಗ್ತಾ ಇಲ್ಲ. ಎಷ್ಟೋ ಜನ ಕಷ್ಟ ಪಡ್ತಾ ಇದ್ದಾರೆ. ಎಷ್ಟೋ ಜನ ಆಸ್ಪಿರೆಂಟ್ಗಳು, ಸ್ಟೂಡೆಂಟ್ಸ್ಗಳು ಕೆಲಸ ಇಲ್ಲದೆ ಬೀದಿ ಬೀದಿ ಹೊರಾಡ್ತಾ ಇದ್ದಾರೆ. ಎಷ್ಟೋ ಒಳ್ಳೆ ಒಳ್ಳೆ ಎಜುಕೇಶನ್, ಎಷ್ಟೆಷ್ಟೋ ಕ್ವಾಲಿಫಿಕೇಶನ್ ಮಾಡಿದ್ದಾರೆ. ಆದ್ರೆ ಎಲ್ಲ ವೇಸ್ಟ್ ಆಗಿದೆ ಇವತ್ತು ಟೈಮಲ್ಲಿ. ಇವತ್ತು ಸರ್ಕಾರ, ಇವತ್ತು ಸಿಸ್ಟಮ್ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾ ಇದೆ, ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಇವತ್ತು ಬದುಕ್ತಾ ಇದೀವಿ. ಈ ಸಿಸ್ಟಮ್ ಚೇಂಜ್ ಆಗ್ಲೇಬೇಕಂತ ಹೇಳಿ ನಾವೊಂದು ಈ ಒಂದು ಹೊಸ ಪೇಜ್ ನ ಕ್ರಿಯೇಟ್ ಮಾಡಿದೀವಿ. ಕರುನಾಡು ಯುವ ಜನ ಅಂತ ಈ ಪೇಜ್ ಹೆಸರು. ಇದು ಬರೇ ದೊಡ್ಡಗೆ ಭಾಷಣ ಕೊಡೋಕೆ ಅಥವಾ ಜನನ ಮಂಕ್ ಮಾಡೋಕ್ಕೋಸ್ಕರ ಈ ಒಂದು ಪೇಜ್ ನ ಕ್ರಿಯೇಟ್ ಮಾಡಿಲ್ಲ. ನಿಜವಾಗ್ಲೂ ಈ ಒಂದು ಪ್ಯೂರ್ ಉದ್ದೇಶ ಇಟ್ಕೊಂಡು ನಾವು ಒಂದು ಪೇಜ್ ನ ಕ್ರಿಯೇಟ್ ಮಾಡಿದೀವಿ. ಈ ಪೇಜ್ಗೆ ಎಲ್ಲಾರ್ದು ಸಪೋರ್ಟ್ ಬೇಕಾಗುತ್ತೆ. ಬಿಕಾಸ್ ಸಿಸ್ಟಮ್ ಅಲ್ಲಿ ನಾವು ಇನ್ನೊಬ್ರಿಗೆ ಬ್ಲೇಮ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಅದಕ್ಕೆ ನಾವೇ ಫಸ್ಟ್ ಚೇಂಜ್ ಆಗ್ಬೇಕು. ನಾವೇ ಏನಾದ್ರು ಬದಲಾವಣೆ ಮಾಡಿ ತೋರಿಸ್ಬೇಕು. ಅವಾಗ ಹೋಗಿ ಏನಾದ್ರು ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಸಿಸ್ಟಮ್ ಅಲ್ಲಿ ಎಂಟರ್ ಆಗ್ಬೇಕು. ಅದಕ್ಕೋಸ್ಕರ ಈ ಒಂದು ಹೊಸ ಬದಲಾವಣೆ, ಈ ಒಂದು ಹೊಸ ಸಿಸ್ಟಮ್ ಆಗ್ಬೇಕಂತೇಳಿ ನಮ್ಮ ಎಲ್ಲಾರ್ದು ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ತಮ್ಮ ಎಲ್ಲಾರ್ದು ನಮ್ಗೆ ಸಪೋರ್ಟ್ ಬೇಕು. ಈ ಪೇಜ್ಗೆ ಎಲ್ಲರೂ ಜಾಯ್ನ್ ಆಗ್ಬೇಕು. ಈ ಪೇಜ್ ಉದ್ದೇಶ ಎಲ್ಲರೂ ತಿಳ್ಕೊಬೇಕಂತ ಹೇಳಿ ನನ್ನ ಒಂದು ರಿಕ್ವೆಸ್ಟ್. ನಮಸ್ಕಾರ. ಥ್ಯಾಂಕ್ ಯು.